ನಮಸ್ಕಾರ. ಇವತ್ತಿನ ಈ ಡೀಪ್ ಡೈವ್ಗೆ ಸ್ವಾಗತ. ನಾವು ಪ್ರತಿದಿನ ಪತ್ರಿಕೆಗಳಲ್ಲಿ ಓದುವ, ಟಿವಿಯಲ್ಲಿ ನೋಡುವ ಈ ದೊಡ್ಡ ದೊಡ್ಡ ಕಾರ್ಪೊರೇಟ್ ಡೀಲ್ಗಳು, ಸಾವಿರಾರು ಕೋಟಿಯ ಬೃಹತ್ ಪ್ರಾಜೆಕ್ಟ್ಗಳು, ತೆರೆ ಹಿಂದೆ ಅಸಲಿಗೆ ಹೇಗೆ ಕೆಲಸ ಮಾಡುತ್ತವೆ ಅಂತ ನಾವು ಇವತ್ತು ಬ್ರೇಕ್ ಡೌನ್ ಮಾಡಲಿದ್ದೇವೆ. ಪ್ರಪಂಚದ ಬಿಸ್ನೆಸ್ ಚಕ್ರ ಉರುಳುವುದೇ ಒಂದು ಬಹುದೊಡ್ಡ ರಹಸ್ಯದ ಮೇಲೆ. ಅದೇನು ಅಂತ ಇವತ್ತು ಬಿಡಿಸಿ ನೋಡೋಣ. ಬನ್ನಿ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, 100 ಕೋಟಿ ರೂಪಾಯಿಯ ಒಂದು ಬೃಹತ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ ನಡೀತಾ ಇದೆ. ಇಷ್ಟು ದೊಡ್ಡ ಮಟ್ಟದ ಆರ್ಥಿಕ ವ್ಯವಹಾರ ನಡೆಯುವಾಗ ಅಲ್ಲಿ ಬರೀ ಹಣ ಮಾತ್ರ ಕೆಲಸ ಮಾಡ್ತಾ ಇರಲ್ಲ. ಅದರ ಜೊತೆಗೆ ಇಡೀ ಪ್ರಾಜೆಕ್ಟ್ನ ಅಡಿಪಾಯವೇ ನಿಂತಿರುವಂತಹ ಕಣ್ಣಿಗೆ ಕಾಣದ ಮತ್ತೊಂದು ಅತ್ಯಂತ ಪ್ರಮುಖವಾದ ಶಕ್ತಿ ಕೆಲಸ ಮಾಡ್ತಿರುತ್ತೆ. ಹಾಗಾದ್ರೆ ಇಲ್ಲೊಂದು ದೊಡ್ಡ ಪ್ರಶ್ನೆ ನಮ್ಮೆದುರು ಬರುತ್ತೆ ಅಲ್ವಾ? ಇಷ್ಟು ದೊಡ್ಡ ಮಟ್ಟದ ಪ್ರಾಜೆಕ್ಟು ಮಧ್ಯದಲ್ಲಿ ಏನಾದರೂ ನಿಂತು ಹೋದ್ರೆ ಅಥವಾ ಹಣದ ಪಾವತಿಯಲ್ಲಿ ಡಿಫಾಲ್ಟ್ ಆದ್ರೆ ಏನಾಗ್ಬೋದು? ಇಂತಹ ಹೈ ರಿಸ್ಕ್ ಸಂದರ್ಭಗಳಲ್ಲಿ ಸಂಪೂರ್ಣ ಆರ್ಥಿಕ ನಷ್ಟವಾಗದಂತೆ ತಡೆಯುವ ಆ ಸೇಫ್ ಗಾರ್ಡ್, ಆ ರಕ್ಷಾ ಕವಚ ಅಸಲಿಗೆ ಯಾವುದು? ಇದರ ಹಿಂದಿನ ಮೆಕ್ಯಾನಿಸಮ್ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಓಕೆ, ಹಾಗಾದ್ರೆ ಈ ವಿಷಯದ ಆಳಕ್ಕೆ ಇಳಿಯೋಣ. ಇವತ್ತಿನ ನಮ್ಮ ಈ ವಿಶ್ಲೇಷಣೆಯಲ್ಲಿ ನಾವು ಮೂಲ ಪರಿಕಲ್ಪನೆ, ಇದರ ಬಳಕೆ ಎಲ್ಲೆಲ್ಲಿ ಆಗುತ್ತೆ, ಇದನ್ನು ರೆಗ್ಯುಲೇಟ್ ಮಾಡುವವರು ಯಾರು, ಇದರಲ್ಲಿರುವ 4 ಪ್ರಮುಖ ವಿಧಗಳು, ಹಾಗೆಯೇ ಈ ಗ್ಯಾರಂಟಿ ಹೇಗೆ ಇಶ್ಯೂ ಆಗುತ್ತೆ ಅನ್ನೋದನ್ನ ಕವರ್ ಮಾಡ್ತೀವಿ. ಜೊತೆಗೆ ಕೊನೆಯಲ್ಲಿ ಇದರ ಬಹುದೊಡ್ಡ ಅಪಾಯ ಅಂದ್ರೆ ಇನ್ವೊಕೇಷನ್ ಮತ್ತು ಇದರ ಆರ್ಥಿಕ ಪ್ರಭಾವವನ್ನು ಕೂಡ ಹಂತ ಹಂತವಾಗಿ ನೋಡೋಣ. ಮೊದಲನೇದಾಗಿ ಇದರ ಮೂಲ ಪರಿಕಲ್ಪನೆ, ಅಂದರೆ ಒಂದು ಅಂತಿಮ ಭರವಸೆ. ಆ 100 ಕೋಟಿ ರೂಪಾಯಿಯ ಪ್ರಾಜೆಕ್ಟ್ ರಿಸ್ಕ್ಗೆ ಅಸಲಿ ಪರಿಹಾರ ಸಿಗೋದೇ ಇಲ್ಲೇ. ಅದೇನೇ ಬ್ಯಾಂಕ್ ಗ್ಯಾರಂಟಿ, ಶಾರ್ಟ್ ಆಗಿ ಬಿಜಿ. ಅಂದ್ರೆ ಬ್ಯಾಂಕ್ ನೀಡುವ ಒಂದು ಅಫಿಷಿಯಲ್ ಪ್ರಾಮಿಸ್. ಒಂದು ವೇಳೆ ಕಸ್ಟಮರ್ ತನ್ನ ಪೇಮೆಂಟ್ ಅಥವಾ ಪರ್ಫಾರ್ಮೆನ್ಸ್ ಆಬ್ಲಿಗೇಷನ್ಸ್ ಅನ್ನ ಪೂರೈಸಲು ಫೇಲ್ ಆದ್ರೆ ಬ್ಯಾಂಕ್ ತಾನೇ ಮುಂದೆ ಬಂದು ಆ ಹಣವನ್ನ ಪಾವತಿಸುವ ಜವಾಬ್ದಾರಿ ತೆಗೆದುಕೊಳ್ಳುತ್ತೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಈ ಕಂಪನಿ ಫೇಲ್ ಆದ್ರೆ ನಾವು ಹಣ ಕೊಡ್ತೀವಿ ಅಂತ ಬ್ಯಾಂಕ್ ಹೇಳುತ್ತೆ ನೋಡಿ, ಅದು ಬಿಸ್ನೆಸ್ ಪ್ರಪಂಚದಲ್ಲಿ ಎಲ್ಲಿಲ್ಲದ ನಂಬಿಕೆಯನ್ನು ಸೃಷ್ಟಿ ಮಾಡುತ್ತೆ. ಸರಿ, ಹಾಗಾದ್ರೆ ಈ ಗ್ಯಾರಂಟಿಗಳು ವಾಸ್ತವದಲ್ಲಿ ಎಲ್ಲೆಲ್ಲಿ ಬಳಕೆ ಆಗ್ತವೆ ಮತ್ತು ಇವುಗಳ ಮೇಲೆ ಯಾರ ಕಣ್ಗಾವಲು ಇರುತ್ತೆ ಅನ್ನೋದನ್ನ ಈಗ ನೋಡೋಣ. ಸರ್ಕಾರಿ ಟೆಂಡರ್ಗಳು, ದೊಡ್ಡ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ಗಳು, ಇನ್ಫ್ರಾಸ್ಟ್ರಕ್ಚರ್ ಕಾಂಟ್ರಾಕ್ಟ್ಸ್ಗಳಿಂದ ಹಿಡಿದು ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್, ಪವರ್ ಹಾಗೂ ರೋಡ್ ಪ್ರಾಜೆಕ್ಟ್ಗಳವರೆಗೆ ಇದು ಬಳಕೆಯಾಗುತ್ತೆ. ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಭಾರತದ ಅತಿ ದೊಡ್ಡ ಪ್ರಾಜೆಕ್ಟ್ಗಳು ಕೇವಲ ಕ್ಯಾಶ್ ಅಥವಾ ನಗದು ಹಣದ ಮೇಲೆ ನಡೆಯುವುದಿಲ್ಲ. ಬದಲಾಗಿ ಅವು ನಡೆಯೋದೇ ಈ ಬ್ಯಾಂಕ್ ಗ್ಯಾರಂಟಿಗಳ ಮೇಲೆ. ಈಗ ಬ್ಯಾಂಕ್ಗಳು ಈ ಸೇವೆಯನ್ನೇನು ಫ್ರೀಯಾಗಿ ಕೊಡಲ್ಲ ಅಲ್ವಾ? ಕಮಿಷನ್ ಮತ್ತು ಲಾಂಗ್ ಟರ್ಮ್ ಬಿಸ್ನೆಸ್ ರಿಲೇಷನ್ಶಿಪ್ಗಾಗಿ ಬ್ಯಾಂಕ್ಗಳು ಈ ಗ್ಯಾರಂಟಿಗಳನ್ನು ನೀಡುತ್ತವೆ. ಆದರೆ ಇದು ಯಾರೋ ಮನಬಂದಂತೆ ಮಾಡುವ ಕೆಲಸ ಅಲ್ಲ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಕಟ್ಟುನಿಟ್ಟಿನ ಗೈಡ್ಲೈನ್ಸ್, ಬ್ಯಾಂಕಿನ ಇಂಟರ್ನಲ್ ರಿಸ್ಕ್ ಟೀಮ್ಗಳು, ಕಾಂಟ್ರಾಕ್ಟ್ ಕಾನೂನುಗಳು ಹಾಗೂ ಇಂಟರ್ನ್ಯಾಷನಲ್ ರೂಲ್ಸ್ ಅಡಿಯಲ್ಲಿ ಇವುಗಳನ್ನು ಬಹಳ ಸ್ಟ್ರಿಕ್ಟ್ ಆಗಿ ಮಾನಿಟರ್ ಮಾಡಲಾಗುತ್ತೆ. ಇನ್ನು ಇಲ್ಲಿ ಗಮನಿಸಬೇಕಾದ ಅತ್ಯಂತ ಕ್ರೂಷಿಯಲ್ ಪಾಯಿಂಟ್ ಅಂದ್ರೆ, ಎಲ್ಲಾ ಬ್ಯಾಂಕ್ ಗ್ಯಾರಂಟಿಗಳು ಒಂದೇ ತರಹ ಇರೋದಿಲ್ಲ. ಪ್ರಾಜೆಕ್ಟ್ಗೆ ತಕ್ಕಂತೆ ಈ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ನಲ್ಲಿ 4 ಪ್ರಮುಖ ವಿಧಗಳಿವೆ. ಮೊದಲನೇದು ಫೈನಾನ್ಷಿಯಲ್ ಗ್ಯಾರಂಟಿ. ಇದು ಪಕ್ಕಾ ಹಣಕ್ಕೆ ಸಂಬಂಧಿಸಿದ್ದು. ಒಪ್ಪಂದದ ಪ್ರಕಾರ ಹಣ ಪಾವತಿ ಮಾಡೋಕೆ ಪಾರ್ಟಿ ಡಿಫಾಲ್ಟ್ ಆದ್ರೆ ಈ ಗ್ಯಾರಂಟಿ ಆ ಆರ್ಥಿಕ ನಷ್ಟವನ್ನ ಕವರ್ ಮಾಡುತ್ತೆ. ಸ್ಟ್ರೇಟ್ ಅಂಡ್ ಸಿಂಪಲ್. ಎರಡನೇದು ಪರ್ಫಾರ್ಮೆನ್ಸ್ ಗ್ಯಾರಂಟಿ. ಇದು ಕೇವಲ ದುಡ್ಡಿನ ಲೆಕ್ಕಾಚಾರ ಅಲ್ಲ. ಒಪ್ಪಿಕೊಂಡಿರುವ ಕೆಲಸ ಅಥವಾ ಇಡೀ ಪ್ರಾಜೆಕ್ಟ್ ಯಶಸ್ವಿಯಾಗಿ ಮುಗಿಯುತ್ತೆ ಎನ್ನುವ ಭೌತಿಕ ಕಾರ್ಯನಿರ್ವಹಣೆಯ ಖಾತ್ರಿಯನ್ನ ಇದು ಒದಗಿಸುತ್ತೆ. ಹೇಳಿದ ಟೈಮ್ಗೆ ಕೆಲಸ ಆಗದಿದ್ರೆ ಬ್ಯಾಂಕ್ ಆ ರಿಸ್ಕ್ ಅನ್ನ ಫೇಸ್ ಮಾಡಬೇಕಾಗತ್ತೆ. ಮೂರನೇದು ಬಿಡ್ ಬಾಂಡ್ ಗ್ಯಾರಂಟಿ. ದೊಡ್ಡ ದೊಡ್ಡ ಟೆಂಡರ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡೋ ಕಂಪನಿಗಳು ಸುಮ್ಮನೆ ಟೈಮ್ ಪಾಸಿಗೆ ಬಂದಿಲ್ಲ, ಅವರು ನಿಜಕ್ಕೂ ಸೀರಿಯಸ್ ಆಗಿದ್ದಾರೆ ಮತ್ತು ಆರ್ಥಿಕವಾಗಿ ಸಬಲರಾಗಿದ್ದಾರೆ ಅನ್ನೋದನ್ನ ಖಚಿತಪಡಿಸಿಕೊಳ್ಳಲು ಈ ಬಿಡ್ ಬಾಂಡ್ ಗ್ಯಾರಂಟಿ ಬಳಸಲಾಗುತ್ತೆ. ಮತ್ತು ಕೊನೆಯದಾಗಿ ಅಡ್ವಾನ್ಸ್ಡ್ ಪೇಮೆಂಟ್ ಗ್ಯಾರಂಟಿ. ಯಾವುದೇ ಪ್ರಾಜೆಕ್ಟ್ ಶುರುವಾಗುವ ಮೊದಲೇ ಕೊಟ್ಟಿರುವ ಮುಂಗಡ ಹಣ, ಅಡ್ವಾನ್ಸ್ ಅಮೌಂಟ್ ಏನಾದರೂ ಸೇಫ್ ಆಗಿರ್ಬೇಕು ಅಲ್ವಾ? ಆ ಆರಂಭಿಕ ಬಂಡವಾಳವನ್ನು ರಕ್ಷಿಸಲು ಇದು ಕೆಲಸ ಮಾಡುತ್ತೆ. ಓಕೆ, ಈ ಗ್ಯಾರಂಟಿಗಳು ಎಷ್ಟು ಪವರ್ಫುಲ್ ಅಂತ ನಮಗೆ ಅರ್ಥವಾಯಿತು. ಆದರೆ ಈ ಪ್ರಬಲವಾದ ಡಾಕ್ಯುಮೆಂಟನ್ನ ಬ್ಯಾಂಕ್ ಸುಮ್ಮನೆ ಕೇಳಿದ ತಕ್ಷಣ ಕೊಟ್ಟುಬಿಡುತ್ತಾ? ಖಂಡಿತ ಚಾನ್ಸೇ ಇಲ್ಲ. ಈ ಗ್ಯಾರಂಟಿಗೆ ಜೀವ ತುಂಬುವ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಅಂತ ನೋಡೋಣ ಬನ್ನಿ. ಇದು ಶುರುವಾಗೋದು ಗ್ರಾಹಕರ ರಿಕ್ವೆಸ್ಟ್ನಿಂದ. ನಂತರ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕು. ಆಮೇಲೆ ಬ್ಯಾಂಕ್ ತನ್ನದೇ ಆದ ಸ್ಟ್ರಿಕ್ಟ್ ವೆರಿಫಿಕೇಷನ್ ಮಾಡುತ್ತೆ. ಎಸ್ಪೆಷಲಿ ಕಸ್ಟಮರ್ನ ಆರ್ಥಿಕ ಶಕ್ತಿ ಮತ್ತು ಅವರು ಇಡೋ ಕೊಲ್ಯಾಟ್ರಲ್ ಅಥವಾ ಅಡಮಾನವನ್ನ ಸಂಪೂರ್ಣವಾಗಿ ಚೆಕ್ ಮಾಡಲಾಗುತ್ತೆ. ಬ್ಯಾಂಕೆ ಇವರು ಪಕ್ಕ ಜೆನ್ಯೂನ್ ಅಂತ 100% ಟ್ರಸ್ಟ್ ಬಿಲ್ಡ್ ಆದ್ಮೇಲೆ ಮಾತ್ರ ಅಧಿಕೃತವಾಗಿ ಬಿಜಿ ಇಶ್ಯೂ ಆಡುತ್ತೆ.
ಒಂದು ಸಣ್ಣ ವಿಷಯ ಏನಂದ್ರೆ, ಇಂತಹ ದೊಡ್ಡ ಪ್ರಾಜೆಕ್ಟ್ಗಳು ಅಂದಮೇಲೆ ಡಿಲೇ ಆಗೋದು ಕಾಮನ್ ಅಲ್ವಾ? ಪ್ರಾಜೆಕ್ಟ್ ಡಿಲೇ ಆದಾಗ ಈಗಾಗಲೇ ಇಶ್ಯೂ ಆಗಿರುವ ಬ್ಯಾಂಕ್ ಗ್ಯಾರಂಟಿಯಲ್ಲಿ ಮೊತ್ತ ಬದಲಾಯಿಸಲು ಅಥವಾ ಟೈಮ್ ಎಕ್ಸ್ಟೆಂಡ್ ಮಾಡಲು ಈ ಅಮೆಂಡ್ಮೆಂಟ್ ಅಥವಾ ತಿದ್ದುಪಡಿ ಪ್ರಕ್ರಿಯೆಯನ್ನ ಬಳಸ್ಕೊಳ್ಳಾಡತ್ತೆ. ಇಷ್ಟೆಲ್ಲ ಪಕ್ಕಾ ಪ್ಲಾನ್ ಮಾಡಿದ್ರೂ ಒಮ್ಮೊಮ್ಮೆ ಕೊಟ್ಟ ಭರವಸೆಗಳು ಮುರಿದು ಬೀಳ್ತವೆ. ಅದೇ ಈ ಇಡೀ ಪ್ರಕ್ರಿಯೆಯ ಹೈ ಸ್ಟೇಕ್ಸ್ ಡೇಂಜರ್ ಫೇಸ್. ಅದೇ ಇನ್ವೋಕೇಷನ್ ಅಪಾಯ. ನೋಡಿ, ಈ ಇನ್ವೋಕೇಷನ್ ಇದೆಯಲ್ಲ, ಇದು ಬ್ಯಾಂಕ್ ಗ್ಯಾರಂಟಿಯ ಅತ್ಯಂತ ಅಪಾಯಕಾರಿ ಭಾಗ. ಕಂಪನಿ ತನ್ನ ಮಾತನ್ನ ಉಳಿಸ್ಕೊಳ್ಳದೇ ಇದ್ದಾಗ ಬೆನಿಫಿಷರಿ ನೇರವಾಗಿ ಬ್ಯಾಂಕ್ ಬಳಿ ಬಂದು ನಮ್ಮ ದುಡ್ಡು ಕೊಡಿ ಅಂತ ಕ್ಲೇಮ್ ಮಾಡ್ತಾರೆ. ಹೀಗೆ ಇನ್ವೋಕೇಷನ್ ಆಯಿತು ಅಂದ್ರೆ ಆ ಕಂಪನಿಯ ರೆಪ್ಯುಟೇಷನ್, ಅವರ ಮರ್ಯಾದೆ ಅಕ್ಷರಶಃ ಮಣ್ಣು ಪಾಲಾಗುತ್ತೆ. ಇಲ್ಲಿ ರಿಸ್ಕ್ ಅನ್ನೋದು ಬ್ಯಾಂಕ್ ಮತ್ತು ಕಂಪನಿ ಇಬ್ರಿಗೂ ಇರುತ್ತೆ. ಬ್ಯಾಂಕ್ಗೆ ಕಸ್ಟಮರ್ ಹಣ ಕೊಡದೇ ಇರುವ ಡಿಫಾಲ್ಟ್ ರಿಸ್ಕ್ ಎದುರಾದ್ರೆ ಆ ಡಿಫಾಲ್ಟ್ ಆದ ಕಂಪನಿಗೆ ಭಾರೀ ಪೆಟ್ಟು ಬೀಳುತ್ತೆ. ಅವರಿಟ್ಟಿದ್ದ ಅಡಮಾನ ಬ್ಲಾಕ್ ಆಗುತ್ತೆ, ಭಾರೀ ಲೆವೆಲ್ನಲ್ಲಿ ರೆಪ್ಯುಟೇಷನ್ ಡ್ಯಾಮೇಜ್ ಆಗುತ್ತೆ ಮತ್ತು ತಡೆಯಲಾರದಷ್ಟು ಆರ್ಥಿಕ ಒತ್ತಡ ಅವ್ರ ಮೇಲೆ ಬೀಳುತ್ತೆ. ಮತ್ತು ಈ ಡ್ಯಾಮೇಜು ಕೇವಲ ಬ್ಯಾಂಕ್ ಅಥವಾ ಕಂಪನಿಗೆ ಮಾತ್ರ ಸೀಮಿತ ಆಗಿರಲ್ಲ. ಆ ಇಡೀ ಪ್ರಾಜೆಕ್ಟ್ನ ಮೇಲೂ ಇದರ ಎಫೆಕ್ಟ್ ಆಗುತ್ತೆ. ಕೆಲಸಗಳು ಕಂಪ್ಲೀಟಾಗಿ ನಿಂತೋಗುತ್ತೆ ಮತ್ತು ಕೋರ್ಟ್ಗಳಲ್ಲಿ ವರ್ಷಗಟ್ಟಲೆ ದೀರ್ಘಕಾಲದ ಕಾನೂನು ವಿವಾದಗಳು ಶುರುವಾಗ್ತವೆ. ಅಲ್ಲಿಗೆ ಆ ಇನ್ಫ್ರಾಸ್ಟ್ರಕ್ಚರ್ ಕೆಲಸ ಅದೇ ಜಾಗದಲ್ಲಿ ಸ್ಟಕ್ ಆಗ್ಬಿಡುತ್ತೆ. ಇಷ್ಟೆಲ್ಲ ರಿಸ್ಕ್, ಕಾಂಪ್ಲಿಕೇಶನ್ಸ್ ಇದ್ರೂ ಈ ಮೆಕ್ಯಾನಿಸಮ್ ನಮ್ಮ ಮ್ಯಾಕ್ರೋ ಎಕಾನಮಿಯನ್ನ ಹೇಗೆ ಡ್ರೈವ್ ಮಾಡ್ತಿದೆ ಅಂತ ನಾವು ಯೋಚನೆ ಮಾಡಬೇಕು. ವ್ಯವಹಾರದ ಈ ಅದೃಶ್ಯ ಬೆನ್ನೆಲುಬಿನ ಅಸಲಿ ಶಕ್ತಿ ಏನು ಅಂತ ಈಗ ನೋಡೋಣ. ಬ್ಯಾಂಕ್ ಗ್ಯಾರಂಟಿಗಳು ನಮ್ಮ ಆರ್ಥಿಕತೆಯ ಪವರ್ಫುಲ್ ಇಂಜಿನ್ ಇದ್ದ ಹಾಗೆ. ಇವುಗಳಿಲ್ಲದಿದ್ರೆ ಸಾವಿರಾರು ಕೋಟಿಯ ಬೃಹತ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಗಳು ನಡೆಯೋಕ್ ಸಾಧ್ಯನೇ ಇಲ್ಲ. ವ್ಯಾಪಾರದಲ್ಲಿ ಆ ಕಾನ್ಫಿಡೆನ್ಸ್ ಹುಟ್ಟೋದೇ ಇದರಿಂದ. ಬಿಸ್ನೆಸ್ ಡೀಲ್ಗಳು ಫಾಸ್ಟಾಗಿ ಮುಗಿಯಲು, ಸರ್ಕಾರದ ಯೋಜನೆಗಳು ಟ್ರ್ಯಾಕ್ನಲ್ಲಿರಲು ಇದೇ ಕಾರಣ. ಈ ಫಿನಾನ್ಷಿಯಲ್ ಎಂಜಿನ್ ಏನಾದರೂ ನಿಂತು ಹೋದ್ರೆ ನಮ್ಮ ಕಣ್ಣು ಮುಂದಿರೋ ಡೆವಲಪ್ಮೆಂಟ್ಸ್ ಎಲ್ಲವೂ ಕಂಪ್ಲೀಟಾಗಿ ಸ್ಟಾಪ್ ಆಗ್ಬಿಡ್ತವೆ. ದೊಡ್ಡ ಕಂಪನಿಗಳು ಕೇವಲ ಹಣದ ಮೇಲಷ್ಟೇ ಅಲ್ಲ, ನಂಬಿಕೆಯ ಮೇಲೂ ನಿರ್ಮಾಣವಾಗ್ತವೆ. ಆಬ್ಸಲ್ಯೂಟ್ಲಿ. ಬ್ಯಾಂಕ್ ಗ್ಯಾರಂಟಿ ಅನ್ನೋದು ಕೇವಲ ಒಂದು ಪೇಪರ್ ಅಲ್ಲ, ಅದು ಪೇಪರ್ ಮೇಲಿರುವ ಪಕ್ಕಾ ಟ್ರಸ್ಟ್. ಇದೇ ಬಿಸ್ನೆಸ್ ಪ್ರಪಂಚದ ರಿಯಲ್ ಫೈನಾನ್ಷಿಯಲ್ ಪವರ್. ಹಾಗಾದ್ರೆ ಫೈನಲ್ ಆಗಿ ಒಂದು ಪ್ರಶ್ನೆ: ಈ ಬ್ಯಾಂಕಿಂಗ್ ಮೆಕ್ಯಾನಿಸಮ್ ಅಥವಾ ಈ ಅದೃಶ್ಯವಾದ ಪೇಪರ್ ಮೇಲಿನ ನಂಬಿಕೆ ಇಲ್ಲದೆ ನಮ್ಮ ಮಾಡರ್ನ್ ಗ್ಲೋಬಲ್ ಎಕಾನಮಿ ಸರ್ವೈವ್ ಆಗೋಲು ಸಾಧ್ಯವೇ? ಯೋಚನೆ ಮಾಡಿ. ಈ ಅದ್ಭುತವಾದ ಬ್ಯಾಂಕಿಂಗ್ ಶಕ್ತಿ ನಮ್ಮ ಜಗತ್ತಿನ ಹೇಗೆಲ್ಲ ಮುನ್ನಡೆಸ್ತಿದೆ ಅನ್ನೋದು ನಿಜಕ್ಕೂ ಅಚ್ಚರಿ ಮೂಡಿಸುತ್ತೆ. ಈ ಸೋರ್ಸ್ ಮೆಟೀರಿಯಲ್ನ ವಿಶ್ಲೇಷಣೆ ನಿಮಗೆ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ಭಾವಿಸ್ತಾ ಇನ್ನೊಂದು